ಸೋನು ನಿಗಮ್ಗೆ ನೋಟಿಸ್ ನೀಡಲು ಖಾಕಿ ಮುಂದಾಗಿದೆ. ನೋಟಿಸ್ ನೀಡಲು ಆವಲಹಳ್ಳಿ ಠಾಣೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೋನು ನಿಗಮ್ಗೆ ನೋಟಿಸ್ ನೀಡಲು ಖಾಕಿ ಪಡೆ ಮುಂದಾಗಿದೆ. ನೋಟಿಸ್ ನೀಡಲು ಆವಲಹಳ್ಳಿ ಠಾಣೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಮೇಲ್ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ನೋಟಿಸ್ ನೀಡಲಿದ್ದಾರೆ ಪೊಲೀಸರು. ಗಾಯಕ ಸೋನು ನಿಗಮ್ ವಿರುದ್ಧ ದೂರನ್ನ ನೀಡಿದ್ರು ಕರವೇ. ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಖಂಡನೆ ಕೂಡ ವ್ಯಕ್ತಪಡಿಸಲಾಗಿತ್ತು. ಸೋನು ನಿಗಮ್ಗೆ ನೋಟಿಸ್ ನೀಡಲು ಈಗ ಖಾಕಿ ಪಡೆ ಮುಂದಾಗಿರುವಂತದ್ದು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ. ಮಂಜುನಾಥ್, ಇದೀಗ ಖಾಕಿ ಪಡೆ ಸೋನು ನಿಗಮ್ಗೆ ನೋಟಿಸ್ ನೀಡಲು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವಾಗ ನೋಟಿಸ್ ನೀಡೋ ಸಾಧ್ಯತೆ ಇದೆ? ಇದರ ಜೊತೆಗೆ ಮುಂದಿನ ತನಿಖೆ ವಿಚಾರಣೆ ಯಾವ ರೀತಿ ಇರುತ್ತೆ? ಹೌದು ಸಾಹಿತ್ಯ, ಗಾಯಕ ಸೋನು ನಿಗಮ್ಗೆ ಈಗಾಗಲೇ ಏನು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ಈ ಕುರಿತಂತೆ ಈಗಾಗಲೇ ಹವಲಹಳ್ಳಿ ಪೊಲೀಸರು ಈಗಾಗಲೇ ನೋಟಿಸನ್ನು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಕನ್ನಡ ಮತ್ತು ಕನ್ನಡಿಗರ ವಿರುದ್ಧ ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ಏನು ಗಾಯಕ ಸೋನು ನಿಗಮ್ ಇದ್ದಾನೆ, ಗಾಯಕ ಸೋನು ನಿಗಮ್ನ ಬ್ಯಾನ್ ಮಾಡಬೇಕು ಅಂತೇಳಿ, ಜೊತೆಗೆ ಆ ಪಾಕ್ಯ ಓಡಿಸಬೇಕು, ಇಂತಹ ದೇಶದ್ರೋಹಿಗಳು ಇರಬಾರ್ದು ಅಂತೇಳಿ ಕರವೇ ಕಾರ್ಯಕರ್ತರಿಂದ ದೂರು ದಾಖಲಾಗಿತ್ತು. ಈ ದೂರು ದಾಖಲು ಆಗಿದ್ದ ಕೂಡಲೇ ಈಗಾಗಲೇ ಅಲರ್ಟ್ ಆಗಿರುವಂತಹ ಏನು ಹವಲಹಳ್ಳಿ ಪೊಲೀಸರು ಇಮೇಲ್ ನೋಟಿಸ್ ಅನ್ನು ನೀಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಇವತ್ತು ಅಥವಾ ನಾಳೆಯನ್ನ ನೋಟಿಸ್ ನೀಡಿ ಅವರು ಏನು ಈ ಪ್ರಕರಣ ಸಂಬಂಧಪಟ್ಟಂಗೆ ಏನೆಲ್ಲ ಮಾಹಿತಿಯ ಒಂದಿಷ್ಟು ಕಲೆ ಹಾಕಲು ಮುಂದಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಇಂತಹ ಅಂದ್ರೆ ಏನು ಈ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಪೊಲೀಸರು ಒಂದು ಕರವೇ ಕಾರ್ಯಕರ್ತರಿಂದ ದೂರು ದಾಖಲಾಗಿತ್ತು. ದೂರು ದಾಖಲು ಪ್ರಕರಣಕ್ಕೆ ಈಗಾಗಲೇ ಹವಲಹಳ್ಳಿ ಪೊಲೀಸರು ಕೂಡ ಸಿದ್ಧತೆ ನಡೆಸಿರುವಂತದ್ದು. ಇವತ್ತು ಅಥವಾ ನಾಳೆಗೆ ಇಮೇಲ್ ನೋಟಿಸ್ ಅನ್ನ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಸಾಹಿತ್ಯ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.